ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಫಸ್ಟ್ ನಾವು ಚಿಕನ್ನ ನೀಟಾಗಿ ವಾಶ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಸುಮಾರು ಒಂದು 6 ರಿಂದ 7 ಸ್ಪೂನ್ ಅಷ್ಟು ಆಗುತ್ತೆ. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಶಾಹಿ ಬಿರಿಯಾನಿ ಮಸಾಲವನ್ನು ಕೂಡ ನೀವು ಹಾಕ್ಕೋಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಶಾಹಿ ಬಿರಿಯಾನಿ ಮಸಾಲ ಹಾಕ್ಕೊಂಡ್ರೆ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ಕೊಳ್ಳಿ. ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮತ್ತು ಟೇಸ್ಟ್. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ 2 ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ. ಹಾಗೆ ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಳಿ. ಮತ್ತು ನೀವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ವ ಈರುಳ್ಳಿನ, ಸುಮಾರು 3 ಈರುಳ್ಳಿಯನ್ನು ಕಟ್ ಮಾಡಿ ನೀವು ಫ್ರೈ ಮಾಡಿ ಇಟ್ಕೋಬೇಕು. ಸೊ ಅದರಲ್ಲಿ ಒಂದು 30% ಅಷ್ಟು ಈರುಳ್ಳಿಯನ್ನು ನೀವು ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಸುಮಾರು 1 ರಿಂದ 1.5 ಅವರ್ ಬಿಡ್ಬೋದು. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಬಿಡಿ, ಟೈಮ್ ಚೆನ್ನಾಗಿದೆ ಅಂದರೆ 2 ಅವರ್ ಕೂಡ ಬಿಡಿ. ಸೊ ಮ್ಯಾರಿನೇಟ್ ತುಂಬ ಚೆನ್ನಾಗಾದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈವನ್ ಹಾಫ್ ಆನ್ ಅವರ್ಗೂ ಕೂಡ ಮಾಡ್ಬೋದು, ಬಟ್ ಮ್ಯಾರಿನೇಷನ್ ಟೈಮ್ ಜಾಸ್ತಿ ಕೊಟ್ಟರೆ ಸೊ ಮ್ಯಾರಿನೇಷನ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು 2 ಅವರ್ ಹೀಗೆ ಕ್ಲೋಸ್ ಮಾಡಿ ಇಡಿ. ನಂತರ 2 ಅವರ್ ಆದಮೇಲೆ ನೀವು ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಪಾತ್ರೆಗೆ 6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡಿ. ನಂತರ ಇದಕ್ಕೆ 2 ಗ್ರೀನ್ ಏಲಕ್ಕಿ ಮತ್ತು 1 ಬ್ಲ್ಯಾಕ್ ಏಲಕ್ಕಿ, 1 ಬೇ ಲೀಫ್, ಹಾಗೆ 2 ಕಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿ, 1 2 ಇಂಚು ಚಕ್ಕೆ, 5 ರಿಂದ 6 ಲವಂಗವನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕಿ. ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ. ಯೂಶಲಿ ನೀವು 2 ಗ್ಲಾಸ್ ಅಕ್ಕಿಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತೀರಾ ಅಂದರೆ ನೀವಿಲ್ಲಿ 2 ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಸೊ ಎಲ್ಲವನ್ನು ಹಾಕಿ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಈಗ ಒಂದು 300 ಗ್ರಾಮಷ್ಟು ಅಂದರೆ 1.5 ಕಪ್ಪಷ್ಟು ರೈಸನ್ನು ವಾಶ್ ಮಾಡಿಟ್ಕೊಂಡು ನಾನು ಹಾಕ್ತಾಯಿದ್ದೀನಿ. ನೋಡಿ, ಗ್ಲಾಸ್ ಲೆಕ್ಕದಲ್ಲಿ ತೊಗೊಂಡ್ರೆ 1 ಕಪ್ ಅಕ್ಕಿಗೆ 4 ಕಪ್ಪಷ್ಟು ನೀರು ಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, 6 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಆವಾಗ ಅನ್ನ ಸ್ಟಿಕ್ಕಿ ಆಗಲ್ಲ, ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಸೊ ಹೈ ಫ್ಲೇಮಲ್ಲೇ ಬೇಯಿಸಿ, ಆಯಿತಾ. ಸುಮಾರು 8 ರಿಂದ 10 ನಿಮಿಷ ತೊಗೊಳ್ಬೋದು. ಯೂಶಲಿ 7 ಮಿನಿಟ್ಸ್ ಕೂಡ ಸಾಕು. ಸೊ 70% ಕುಕ್ ಆದರೆ ಸಾಕು. ನೀವು ರೈಸನ್ನು ಕೈಯಲ್ಲಿ ತಗೊಂಡು ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಬ್ರೇಕ್ ಆಗಬೇಕು, ಸ್ಮ್ಯಾಶ್ ಆಗಬಾರ್ದು. ಸೊ ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಸೊ ಈಗ ಬೇ ಲೀಫು ಮತ್ತು ಸ್ಪೈಸಸ್ನೆಲ್ಲ ತೆಗೆದುಬಿಡಿ, ಏಲಕ್ಕಿ ಇವೆಲ್ಲವನ್ನು ತೆಗೆದುಬಿಟ್ಟು ನೋಡಿ ಅನ್ನ ಆಗಿದೆ. ಇದನ್ನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಬ್ರೇಕ್ ಮಾಡಿದ್ರೆ ಬ್ರೇಕ್ ಆಗಬೇಕು, ಸ್ಮ್ಯಾಶ್ ಆಗಬಾರ್ದು. ಸೊ ಈಗ 70% ಕುಕ್ ಆಗಿದೆ. ಸೊ ಇದನ್ನು ವಾಟರೆಲ್ಲ ನೀಟಾಗಿ ಡ್ರೈನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸ್ಟ್ರೈನರ್ ಇದ್ದರೆ ಸ್ಟ್ರೈನರ್ ಮಾಡ್ಕೊಳ್ಳಿ, ಅಥವಾ ಪ್ಲೇಟ್ ಮುಚ್ಚಿಬಿಟ್ಟು ಕೂಡ ನೀವು ಡ್ರೈನ್ ಮಾಡ್ಬೋದು ವಾಟರು. ನೋಡಿ ಅನ್ನ ಎಷ್ಟು ನೀಟಾಗಿ ಹುಡಿಯಾಗಿ ಆಗಿದೆ ಅಲ್ಲ. ಸೊ ಈಗ ಇದನ್ನು ಸೈಡಲ್ಲಿ ಆರೋದಕ್ಕೆ ಬಿಡಿ. ಈಗ ಪಕ್ಕದಲ್ಲಿ 5 ಲೀಟರ್ ಪ್ರೆಷರ್ ಕುಕ್ಕರ್ನಲ್ಲಿ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಆಲ್ರೆಡಿ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೀರಲ್ಲ, ಅದೇ ಎಣ್ಣೆಯನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಎಣ್ಣೆಗೆ 2 ಏಲಕ್ಕಿ, 2 ಇಂಚು ಚಕ್ಕೆ, 1 ಸ್ಟಾರ್ ಅನೀಸ್, ಹಾಗೆ 1 ಬೇ ಲೀಫನ್ನು ಹಾಕ್ಬಿಟ್ಟು 1 ನಿಮಿಷ ಬಿಡಿ. ಅದಾದ ನಂತರ ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ ಕೂಡ ಇದರಲ್ಲೇ ಹಾಕಿ. ನೀವು ಡೈರೆಕ್ಟ್ ಚಿಕನ್ನ ಪ್ರೆಷರ್ ಕುಕ್ಕರಲ್ಲಿ ಕೂಡ ಮ್ಯಾರಿನೇಟ್ ಮಾಡ್ಕೋಬೋದು, ಬಟ್ ಈ ರೀತಿ ಸಪ್ರೇಟ್ ಮಾಡಿಕೊಂಡ್ರೆ ಫ್ರೈ ಮಾಡೋದಕ್ಕೆ ಆಯಿಲ್ ಬಿಸಿ ಆದಮೇಲೆ ಹಾಕ್ಬೋದು ಅಷ್ಟೇ. ಸೊ ಈಗ ನೋಡಿ, 4 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು. ಏಕೆಂದರೆ ರೈಸ್ ಆಲ್ರೆಡಿ ಕುಕ್ ಆಗಿದೆ, ಚಿಕನ್ ಮ್ಯಾರಿನೇಟ್ ಆಗಿದೆ. ಸೊ ಅದು ಚಿಕನ್ ಕುಕ್ ಆಗಿಲ್ಲಲ್ಲ, ಹಾಗಾಗಿ. ಸೊ ನೋಡಿ, ಈಗ 5 ಮಿನಿಟ್ಸ್ ಆಗಿದೆ, ಚಿಕನ್ ಕೂಡ ಕುಕ್ ಆಗಿದೆ, ವಾಟರ್ ಕಂಟೆಂಟ್ ಕೂಡ ತುಂಬ ಕಮ್ಮಿ ಇದೆ. ಈಗ ನೀವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲವನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ಜಸ್ಟ್ ಮೇಲೆ ಲೇಯರ್ ಮಾಡಬೇಕು ಅಷ್ಟೇ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಆನಿಯನ್ ಕೂಡ ಆಲ್ರೆಡಿ ಸ್ವಲ್ಪ ಕ್ವಾಂಟಿಟಿ ನಾವು ಮ್ಯಾರಿನೇಷನ್ಗೆ ಹಾಕಿದ್ವಲ್ಲ, ಈಗ ಸ್ವಲ್ಪ ಲೇಯರ್ ಮಾಡಬೇಕಾದ್ರೆ ಹಾಕ್ತೀವಿ. ಸೊ ಇದಾದ ನಂತರ ನಾವು ಕುಕ್ ಮಾಡಿ ಇಟ್ಕೊಂಡಿರೋವಂಥ ರೈಸನ್ನು ಹಾಕ್ಕೋಬೇಕು. ನೋಡಿ ರೈಸ್ ಎಷ್ಟು ನೀಟಾಗಿ ಹುಡಿಯಾಗಿ ಆಗಿದೆ ಅಲ್ಲ. ಸೊ ರೈಸನ್ನು ಕೂಡ ಹೀಗೆ 1 ಲೇಯರ್ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಇದಾದ ನಂತರ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಕೂಡ ಇದ್ರ ಮೇಲೆ
ಒಂದು ಲೇಯರ್ ಮಾಡ್ಕೋಬೇಕು. ಚೆನ್ನಾಗೂ ಕಾಣುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಲೇಯರ್ ಮಾಡ್ಕೋಬೇಕು. ಆನಿಯನ್ ಯಾವಾಗ ಫುಲ್ ಕ್ರಿಸ್ಪಿಯಾಗಿ ಫ್ರೈ ಆಗಿರಬೇಕು. ಈಗ ನಾನು ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಲಲ್ಲಿ ಮಿಕ್ಸ್ ಮಾಡಿ 1 ಅವರ್ ಸೋಕ್ ಮಾಡಬೇಕು. ಇಲ್ಲಾಂದರೆ ಮಾಮೂಲಿ ಒಂದು ಪಿಂಚಷ್ಟು ಕಲರ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿ ಒಂದು ಸೈಡಲ್ಲಿ ಮಾತ್ರ ಹಾಕ್ಕೋಬೇಕು. ಇದಾದ ನಂತರ ಒಂದು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಹೈ ಫ್ಲೇಮಲ್ಲಿ ಕೂಗಿಸಿ. ಸೊ 1 ವಿಷಲ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಪ್ರೆಷರ್ನ ರಿಲೀಸ್ ಮಾಡಿಬಿಡಬೇಕು. ಏಕೆಂದರೆ ನಿಮ್ಮ ಚಿಕನ್ ಎಲ್ಲ ಆಲ್ರೆಡಿ ಕುಕ್ ಆಗಿದೆಯಲ್ಲ, ಹಾಗಾಗಿ. ಅದಾದ ನಂತರ ಕಂಪ್ಲೀಟ್ ಆರೋದಕ್ಕೆ ಬಿಡಿ 10 ಮಿನಿಟ್ಸ್. ಸೊ ನೋಡಿ, 10 ಮಿನಿಟ್ಸ್ ಆಗಿದೆ. ಎಷ್ಟು ನೀಟಾಗಿ ಆಗಿದೆ ಅಲ್ಲ ಬಿರಿಯಾನಿ. ಸೊ ತುಂಬ ಚೆನ್ನಾಗೂ ಇರುತ್ತೆ, ಉರುಡಿಯಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹುಷಾರಾಗಿ ಮಿಕ್ಸ್ ಮಾಡಿ, ಬಾಸ್ಮತಿ ರೈಸ್ ಎಲ್ಲ ಬ್ರೇಕ್ ಆಗುತ್ತೆ. ಸೊ ನೋಡಿ ವೀಕ್ಷಕರೇ, ಇದ್ರ ಜೊತೆ ರಾಯ್ತಾನ ಪ್ರಿಪೇರ್ ಮಾಡಿಕೊಂಡು ಸರ್ವ್ ಮಾಡಿ. ರಾಯ್ತಾ ರೆಸಿಪಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.